ಸುಭಾಷಿತದ ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳು ಶಿವಾನುಭವ ಚಕ್ರವರ್ತಿಗಳು ಲಿಂಗಪೂಜಾ ಮೋಹಿಗಳು ಆಗಿದ್ದಂತಹ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳವರನ್ನು ಎನ್ನ ಅಂತರಾತ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಇವತ್ತಿನ ನನ್ನ ಸುಭಾಷಿತವನ್ನು ಕೇಳುತ್ತಿರುವಂತಹ ಎಲ್ಲ ಸನ್ಮಿತ್ರರಿಗೆ ಎನ್ನ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದ ಸಮರ್ಪಣೆ ಮಾಡಿ, ಮಾನ್ಯರೇ, ಸೂರ್ಯೋದಯದಲ್ಲೊಂದು ಸುಭಾಷಿತ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ನಾನು ದಿನಾಲೂ ಒಂದೊಂದು ಸುಭಾಷಿತದ ಅರ್ಥವನ್ನು ಇವತ್ತಿನ ಯುವ ಪೀಳಿಗೆಗೆ ಅದು ಅವಶ್ಯಕತೆ ಇದೆ ಅನ್ನುವಂತಹ ಮನವರಿಕೆಯನ್ನು ಮಾಡಿಕೊಂಡು ಅದನ್ನು ನಾನು ಅರ್ಥದೊಂದಿಗೆ ವಿಸ್ತರಿಸಬೇಕು ಅನ್ನೋ ಆಶೆ ಇಟ್ಟುಕೊಂಡು ಇವತ್ತಿನಿಂದ ನಾನು ಆ ಕಾರ್ಯವನ್ನು ಪ್ರಾರಂಭಿಸ್ತಿದ್ದೇನೆ. ಈ ಕಾರ್ಯಕ್ಕೆ ತಾವೆಲ್ಲ ಬೆಂಬಲ ನೀಡಬೇಕು ಅಂತ ವಿನಂತಿ ಮಾಡಿಕೊಂಡು ಇವತ್ತ 1ನೇ ಸುಭಾಷಿತವನ್ನು ನಾನು ಪ್ರಾರಂಭಿಸ್ತಿದ್ದೇನೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಇವತ್ತಿನ ಈ ಸುಭಾಷಿತದಲ್ಲಿ ಸುಖ ಮತ್ತು ದುಃಖಗಳೆರಡೂ ಶಾಶ್ವತ ಅಲ್ಲ ಅನ್ನುವುದನ್ನು ಈ ಸುಭಾಷಿತ ನಮಗೆ ತಿಳಿಸಿಕೊಡ್ತದೆ. ಸುಖಸ್ಯಾನಂತರಂ ದುಃಖಂ, ನಮಗೆಲ್ಲ ಬಂದಿರುವಂತಹ ಸುಖ ಏನಿದೆ ನಾವು ಅದನ್ನು ಶಾಶ್ವತ ಅಂತ ಇಟ್ಕೊಂಡಿರ್ತೀವಿ. ಸುಖದ ನಂತರ ದುಃಖ ಇರ್ತದೆ. ಹಗಲಿನ ನಂತರ ರಾತ್ರಿ, ರಾತ್ರಿ ನಂತರ ಹಗಲು ಬರುವಂತೆ ಸುಖವೆಂಬ ಹಗಲಿನ ನಂತರ ರಾತ್ರಿ ಎಂಬ ಕಷ್ಟಗಳು ನಿಶ್ಚಿತವಾದದ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಸುಖಸ್ಯಾನಂತರಂ ದುಃಖಂ, ಸುಖ ಏನಿದೆ ಇದು ಶಾಶ್ವತ ಅಲ್ಲ. ಇದರ ನಂತರ ನಿಶ್ಚಿತವಾಗಿ ದುಃಖಗಳು ಕಷ್ಟ ಬಂದೇ ಬರ್ತದೆ ಅನ್ನುವಂತಹ ತಿಳುವಳಿಕೆ ನಮಗೆ ಗೊತ್ತಿರಬೇಕು. ಅದೇ ರೀತಿ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಮತ್ತೆ ಕಷ್ಟ ಬಂತು ಅಂತ ಇಟ್ಟುಕೊಳ್ಳೋಣ. ಕಷ್ಟ ಬಂದರೂ ಅದು ಖಾಯಂ ಇದ್ದು ಬಿಡ್ತದೇನ್ರಿ? ಇಲ್ಲ. ಕಷ್ಟಗಳ ನಂತರ ಸುಖ ಬಂದೇ ಬರ್ತದೆ. ಅಂದರೆ ಕಷ್ಟದ ನಂತರ ಸುಖ, ಸುಖದ ನಂತರ ಕಷ್ಟ, ಇವೆರಡೂ ಕೂಡ ಅವು ಬದಲಾವಣೆ ಆಗ್ತಾ ಹೋಗ್ತಿರ್ತವೆ ಅಂತ ಅದ. ಇದು ನಿಶ್ಚಿತ, ಇದು ಜಗತ್ತಿನ ರೂಢಿ ಅದ ಇದು. ಆದರೆ ನಾವೇನು ಮಾಡ್ತೀವಿ ಅಂದರೆ ಕಷ್ಟ ಬಂದಾಗ ಕುಗ್ಗಿ ಬಿಡುತ್ತೀವಿ, ಸುಖ ಬಂದಾಗ ಹಿಗ್ಗಿ ಬಿಡುತ್ತೀವಿ. ಆದರೆ ಕಷ್ಟ ಮತ್ತು ದುಃಖಗಳ ಎರಡೂ ಸಮ್ಮಿಳನವೇ ಸಂಪೂರ್ಣ ಜೀವನ. ಕೇವಲ ಕಷ್ಟ ಬಂದರೂ ಕೂಡ ಜೀವನ ಸಂಪೂರ್ಣ ಆಗೋದಿಲ್ಲ, ಕೇವಲ ಸುಖ ಬಂದ್ರೂ ಕೂಡ ಜೀವನ ಸಂಪೂರ್ಣ ಆಗೋದಿಲ್ಲ. ಎರಡನ್ನೂ ಸಮಾನವಾಗಿ ಅನುಭವಿಸಿದರೇನೆ ಅದು ಜೀವನ ಅನಿಸ್ಕೊಳ್ತದೆ. ಅದರಿಂದ ನಾವು ಅರ್ಥ ಮಾಡ್ಕೊಂಡಿರಬೇಕಲ್ಲ, ಎರಡೂ ನಿಶ್ಚಿತ ಅಲ್ಲ. ಈ ಚಕ್ರ ಇದೆ ನೋಡ್ರಿ, ಚಕ್ರ ಉಳ್ತಿರ್ತದೆ. ಉಳ್ಳುವಾಗ ಮೇಲ್ಭಾಗದ್ದು ಕೆಳಗೆ ಬರ್ತದೆ, ಕೆಳಭಾಗದ್ದು ಒಮ್ಮೆ ಮೇಲೆ ಹೋಗ್ತದೆ. ಹಾಗೇನೆ ಈ ಚಕ್ರವತ್ ಪರಿವರ್ತಂತೆ, ತಿರುಗುವ ಗಾಲಿಗಳ ಹಾಗೆ ಮೇಲಿಂದು ಕೆಳಗೆ, ಕೆಳಗಿಂದ ಮೇಲೆ ಬರುವಂತೆ ಕಷ್ಟದ ನಂತರ ಸುಖ, ಸುಖದ ನಂತರ ಕಷ್ಟ, ಅದು ಬಂದೇ ಬರ್ತದೆ ಅನ್ನುವಂತಹ ತಿಳುವಳಿಕೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿರಬೇಕು. ಆದರೆ ಕಷ್ಟ ಬಂದಾಗ ಕಲಿಯುವ ಪಾಠಗಳನ್ನು ನಾವು ಯಾವಾಗಲೂ ಅದನ್ನು ಕಾಯಮಾಗಿಟ್ಕೊಂಡಿರಬೇಕು. ಕಷ್ಟ ಬಂದಾಗ ಏನು ಪಾಠ ಕಲಿತೀವಿ ರೀ? ಕಷ್ಟ ಬಂದಾಗ ವೆಂಕಟರಮಣ ಕಷ್ಟ ನಮಗೇನು ಮಾಡ್ತದೆ? ಭಗವಂತನ ನೆನಪನ್ನು ಮಾಡಿಕೊಡ್ತದೆ. ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದೆ ಕಷ್ಟ. ಅದನ್ನು ಕಲ್ಕೊಂಡಿರಬೇಕು. ಯಾಕಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅಪ್ಪ ಭಗವಂತ ನಮಗೆ ಯಾಕೆ ಕಷ್ಟ ಕೊಟ್ಟಿ ಅಂತ ಕೇಳ್ತೀವಿ. ಸುಖಾನೇ ಬಂದಿದ್ರೆ ನೀವು ಭಗವಂತನನ್ನು ಎಲ್ಲಿ ಮರೆತು ಬಿಡ್ತಿದ್ದೆವು ಅಂತ. ಅದರಿಂದ ಕಷ್ಟ ಕೊಡುವ 1ನೇ ಪಾಠ ಏನಂದರೆ ಭಗವಂತನ ಸ್ಮರಣೆಯನ್ನು ನಮಗೆ ನೆನಪಿಸಿಕೊಡ್ತದೆ. ಇನ್ನು 2ನೇದ್ದು,
ಕಷ್ಟ ಬಂದಾಗ ನಿನ್ನ ಹತ್ರ ಯಾರು ಬರ್ತಾರೆ, ನಿನ್ನ ಕಷ್ಟವನ್ನು ದೂರ ಮಾಡೋದಕ್ಕೆ ಯಾರು ಸಹಾಯ ಮಾಡ್ತಾರೆ, ಯಾವ ಬಂಧು ಮಿತ್ರರು ಬರ್ತಾರೆ ಅಂತ ನೆನಪಿಟ್ಟುಕೋ. ಕಷ್ಟ ಕಾಲದಲ್ಲಿ ಆದವನು ನಿಜವಾದ ಮಿತ್ರ. ಜೀವನದಲ್ಲಿ ಹಿಂಗಾಗ್ತದಲ್ಲ, ಕಷ್ಟ ಬಂದಾಗ ನಮ್ಮ ಹತ್ರ ಯಾರೂ ಬರೋದೇ ಇಲ್ಲ. ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರು ಯಾರಿಲ್ಲ ಎನ್ನುವಂತೆ ನಿನ್ನ ಹತ್ರ ಏನೂ ಇಲ್ಲ, ಕಷ್ಟದಲ್ಲೇ ಇದ್ದಿ ಅಂದಾಗ ನಿನ್ನ ಹತ್ರನೂ ಯಾರು ನೋಡೋದಿಲ್ಲ. ಆದರೂ ಕಷ್ಟ ಬಂದಾಗಲೂ ಕೂಡ ನಿನ್ನ ಹತ್ರ ಬಂದು ಸಹಾಯ ಮಾಡಿದರು ಅಂತಂದರೆ ಅವರೇ ನಿಜವಾದ ಮಿತ್ರರು, ಅವರೇ ನಿಜವಾದ ನಿನ್ನ ಬಂಧುಗಳು ಅನ್ನೋದನ್ನು ನೆನಪಿಟ್ಟುಕೊಂಡಿರಬೇಕು. ಈ ಪಾಠವನ್ನು ಕಷ್ಟ ಕಲಿಸ್ಕೊಡ್ತಾರೆ. ಇನ್ನು ಸುಖ ಏನು ಮಾಡ್ತದೆ ನೋಡ್ರಿ, ಸುಖ ಬಂದಾಗ ಅಹಂಕಾರಿಗಳಾಗಿ ಬಿಡುತ್ತೇವೆ. ಅಪ್ಪ ಭಗವಂತ, ಸುಖ ಬಂದಾಗ ನನ್ನನ್ನು ಅಹಂಕಾರಿ ಮಾಡಬೇಡ. ಸುಖ ಬಂದಾಗ ಬಂಧು ಮಿತ್ರರು ಎಲ್ಲರೂ ಏನು ಇಲ್ಲಬಾರದು ಮಿತ್ರರು ಬರ್ತಾರೆ, ಎಲ್ಲರೂ ಬರ್ತಾರೆ. ಮತ್ತು ಮನಸ್ಸು ಏನು ಮಾಡ್ತದೆ, ಹಣ ಸಂಪತ್ತಿದೆ ಅಂದಾಗ ಹಲವಾರು ದುಶ್ಚಟಗಳ ಕಡೆಗೆ ಮನಸ್ಸು ಅದು ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಮತ್ತು ದುರಾಚಾರಿಗಳಾಗಿ ಬಿಡುವಂತಹ ಸಂದರ್ಭಗಳು ಉಂಟು. ಅದರಿಂದ ಹೇಳ್ತಾರೆ, ಅದೊಂದು ಮತ್ತೊಂದು ಸುಭಾಷಿತಗಳೇ ಹೇಳ್ತೀವಿ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಅರ್ಥ. ಧನ ಸಂಪತ್ತು ಅನ್ನೋದು ಮನುಷ್ಯನನ್ನು ಹಾಳು ಮಾಡುವಂಥ ಒಂದು 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 ಸಂಪತ್ತು ನಮ್ಮನ್ನು ಹಾಳು ಮಾಡ್ತದೆ ಅಂತ. ಆದ್ದರಿಂದ ಸಂಪತ್ತು ಬಂದಾಗ ಭಗವಂತ ನಮ್ಮನ್ನು ದುಶ್ಚಟಗಳಿಗೆ ಒಯ್ಯಬೇಡ, ನಮ್ಮನ್ನು ಹಾಳು ಮಾಡಬೇಡ ಅನ್ನುವಂತಹ ಭಗವಂತನ ಪ್ರಾರ್ಥನೆ ಮಾಡುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ಅರ್ಥ ಮಾಡ್ಕೊಂಡಿರಬೇಕು. ಆದ್ದರಿಂದ ಸಂಪತ್ತನ್ನು ಎದುರಿಸುವ ಶಕ್ತಿ ಬೇಕು, ಕಷ್ಟವನ್ನು ಎದುರಿಸುವ ಶಕ್ತಿ ಬೇಕು. ಭಗವಂತ ಕಷ್ಟ ಕೊಡಬೇಡ ಅಂತ ಕೇಳೋದಿಲ್ಲ, ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು. ಸುಖ ಕೊಡ್ತೀಯ, ಸುಖದಲ್ಲಿ ನಿನ್ನನ್ನು ಮರೆಯಲಾರದ ಶಕ್ತಿ ಕೊಡು ಅಂತ ಕೇಳ್ಕೊಂಡಿರಬೇಕು. ಆದ್ದರಿಂದ ಮಾನ್ಯರೇ, ನಮ್ಮ ಯುವ ಪೀಳಿಗೆಗೆ, ನನ್ನ ಮಿತ್ರರಿಗೆ, ನನ್ನ ಈ ಮಕ್ಕಳಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಬಂದಂತಹ ಕಷ್ಟ ಅದು ಶಾಶ್ವತವಲ್ಲ, ನಿಮಗೆ ಬಂದಿರುವಂತಹ ಸುಖಾನೂ ಅದು ಶಾಶ್ವತವಲ್ಲ. ಆದ್ದರಿಂದ ಕಷ್ಟ ದುಃಖಗಳು ಎರಡೂ ಚಕ್ರದಂತೆ ಅದು ಪರಿವರ್ತನೆ ಆಗ್ತಿರ್ತವೆ ಅನ್ನುವಂತಹ ಒಂದು ಅರ್ಥವನ್ನು ಈ ಸುಭಾಷಿತ ತಮಗೆಲ್ಲರಿಗೆ ಹೇಳ್ತದೆ. ಇದನ್ನು ಅರ್ಥೈಸಿಕೊಂಡು ತಾವೆಲ್ಲ ಇದರಲ್ಲೂ ಅಡಗಿರುವಂತಹ ಜ್ಞಾನಾಮೃತವನ್ನು ಉಂಡು ತಾವು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳಿಬಿಟ್ಟು ನನ್ನ ಈ ಸುಭಾಷಿತವನ್ನು ಕೇಳಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ, ಮತ್ತೊಮ್ಮೆ ನಾನು ಇನ್ನೊಂದು ಸುಭಾಷಿತದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ನಮಸ್ಕಾರ.